ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಎಲ್ಲಿ ನೋಡಿದ್ರು ಹೊಸ ರೂಲ್ಸ್, ಹೊಸದಾಗಿ ಅದು ಮಾಡ್ತಾರಂತೆ ಇದು ಮಾಡ್ತಾರಂತೆ ಅಂತಾನೆ ಎಲ್ಲಾ ಕಡೆ ನ್ಯೂಸ್ಗಳು ಬರ್ತಾ ಇದೆ. ಆದ್ರೆ ಈಗ 3 ವಿಚಾರವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ. ಗೃಹಲಕ್ಷ್ಮಿ ವಿಚಾರನೆ ಹೇಳ್ತಾ ಇರೋದು. 3 ಇಂಪಾರ್ಟೆಂಟ್ ಅಂದ್ರೆ 3 ಡಿಕ್ಲರೇಷನ್ ಫಾರಂ ನ ನೀವು ಇವಾಗ ಕೊಡ್ಬೇಕಾಗತ್ತೆ. ನಾನು ನೆನ್ನೆ ವಿಡಿಯೋದಲ್ಲಿ ಒಂದಷ್ಟು ಅಪ್ಡೇಟ್ ನ ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಇವತ್ತಿನ ಹೊಸ ಅಪ್ಡೇಟ್ ನ ಕೊಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಗೃಹಲಕ್ಷ್ಮಿ ಹಣ ಮತ್ತೆ ಏನೋ ಹೊಸ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೇಕು, ಇದಾಯ್ತು. ಆಮೇಲೆ 2 ದಿನದಲ್ಲಿ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ, ವೆರಿಫಿಕೇಶನ್ಸ್ ನ ಮಾಡ್ತಾ ಇದ್ದಾರೆ ಅಂತ ಕೂಡ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಹೌದು, ಬರೋದಕ್ಕೆ ಇನ್ನೇನು ಶುರು ಆಗುತ್ತೆ, ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ. ಇದು ಎಲ್ಲಾ ಹೊಸ ರೂಲ್ಸ್ ಗಳು ಓಕೆ. ಆದ್ರೆ ಈಗ ಹೊಸದಾಗಿ 3 ಡಿಕ್ಲರೇಷನ್ ಫಾರಮ್ಸ್ ನ ನೀವು ಕೊಡ್ಬೇಕಾಗಿದೆ. ಈ 3 ಡಿಕ್ಲರೇಷನ್ ಏನು? ನಿಮ್ಗೆ ಹೇಳ್ದೆ ಒಂದು 18 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ಬೇಕಾಗತ್ತೆ. ಇದು ಬಿಟ್ಟು ನೀವು ರಿಟರ್ನ್ ಅಲ್ಲಿ, ಅಂದ್ರೆ ಗೌರ್ಮೆಂಟ್ ಅನ್ನೇ ಲೆಟರ್ ಎಲ್ಲ ಟೈಪ್ ಮಾಡ್ಕೊಂಡ್ ಬಂದಿರುತ್ತೆ. ನೀವೇನು ಲೆಟರ್ ಟೈಪ್ ಮಾಡ್ಬೇಕು, ಅದು ಮಾಡ್ಬೇಕು ಅಥವಾ ಬರೀಬೇಕು ಅನ್ನೋದು ಏನೂ ಇಲ್ಲ. ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ. ನಾವು ಅದಕ್ಕೊಂದು ಸೈನ್ ನ ಹಾಕಿ ಕೊಡ್ಬೇಕು. 3 ಫಾರಂಗಳಿಗೆ ನಾವು ಸೈನ್ ಹಾಕ್ಬೇಕಾಗತ್ತೆ. ಮೊದಲನೇದು, ನಮ್ಮ ಮನೆಯಲ್ಲಿ ಯಾರು ಸರ್ಕಾರಿ ನೌಕರರು ಇಲ್ಲ ಅನ್ನೋದನ್ನ ವೆರಿಫೈ ಮಾಡಿ ಸೈನ್ ನ ಹಾಕ್ಬೇಕು. ಗೌರ್ಮೆಂಟ್ ಎಂಪ್ಲಾಯ್, ನಿಮ್ ಹಸ್ಬೆಂಡ್ ಆಗಿರ್ಬೋದು, ನಿಮ್ ಮಕ್ಕಳಾಗಿರ್ಬೋದು, ಅಂದ್ರೆ ಮನೇಲಿ ಇರೋರು, ನಿಮ್ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಇದ್ರೆ ಓಕೆ, ಅದು ತೊಂದರೆ ಇಲ್ಲ. ಬಟ್ ನಿಮ್ಮ ಮನೇಲಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಕ್ಕಳು ಯಾರಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ಗಳು ಇದಾರೆ ಅಂತ ಅಂದ್ರೆ, ಯಾರು ಇಲ್ಲ ಅಂತ ಹೇಳಿ ನೀವು ಸೈನ್ ಹಾಕಿ ಕೊಡ್ಬೇಕು. 2ನೇದು, ನಮ್ಮ ಮನೇಲಿ ಯಾರು GST ಪೇಯರ್ ಇಲ್ಲ, ಯಾರು ತೆರಿಗೆ ಕಟ್ತಾ ಇಲ್ಲ, ನಾವ್ ಯಾರು GST ಅಥವಾ ಟ್ಯಾಕ್ಸ್ ನ ಪೇ ಮಾಡ್ತಾ ಇಲ್ಲ ಅಂತ ಹೇಳಿ 2ನೇ ಸೈನ್ ನ ನೀವು ಹಾಕೊಡ್ಬೇಕು. 3ನೇ ಸೈನ್ ಇದೆಯಲ್ಲ, ಇದೇ ಒಂದು ಸ್ಟ್ರಾಂಗ್ ಆಗಿರುವಂತ ಎವಿಡೆನ್ಸ್. ಏನಾದ್ರೂ ನಾನು ಸುಳ್ಳು ಹೇಳಿ ಈ ಸೈನ್ಗಳನ್ನ ಹಾಕಿದ್ರೆ ನನ್ನ ವಿರುದ್ಧ ಗೌರ್ಮೆಂಟ್ ಅಥವಾ ನೀವು ಏನು ಪೊಲೀಸ್ ಆಗಿರ್ಬೋದು ಮತ್ತೆ ಕಾನೂನಾತ್ಮಕವಾಗಿ ಯಾವ್ದೇ ರೀತಿ ಕ್ರಮನ ಕೈಗೊಳ್ತೀರಾ ಅಂತ ಅಂದ್ರೆ, ಇದಕ್ಕೆ ನನ್ನ ಒಪ್ಪಿಗೆ ಇದೆ, ನೀವು ನನ್ನ ವಿರುದ್ಧ ನೀವು ಕ್ರಮನ ಕೈಗೊಳ್ಳಬಹುದು, ನಾನು ಸುಳ್ಳು ಹೇಳಿದ್ರೆ ಅಥವಾ ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಅನ್ನೋದನ್ನ 3ನೇ ಡಿಕ್ಲರೇಷನ್ ಫಾರಂ ಅಲ್ಲಿ ಸೈನ್ ನ ಹಾಕ್ಬೇಕು. ಮೊದಲನೇದು ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ, 2ನೇದು GST ಇಲ್ಲ, 3ನೇದು ಯಾವ್ದಕ್ಕೂ ನಾನು ಇದನ್ನೆಲ್ಲ ಸತ್ಯ ಹೇಳಿದೀನಿ, ಸುಳ್ಳು ಹೇಳಿಲ್ಲ. ಸುಳ್ಳು ಹೇಳಿದ್ರೆ ನನ್ನ ಬಗ್ಗೆ ಕಾನೂನು ಕ್ರಮನ ತಗೊಳ್ಳಿ. 3 ಫಾರಂಗಳಿಗೆ ನೀವು ಇವಾಗ ಸೈನ್ ನ ಹಾಕ್ಬೇಕು. ಮನೆ ಬಾಗಿಲಿಗೆ ಬರ್ತಾರೆ, 18 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ನೀವೇನಾದ್ರೂ ಬೆಬೆಬೆ ಅಂತ ಹೇಳಿ ತಪ್ಪು ಹೇಳಿದ್ರು ನಿಮ್ನ ಔಟ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯಿಂದ. ಅದು ಬಿಟ್ಟು ಈ 3 ಡಿಕ್ಲರೇಷನ್ ಫಾರಂಗಳಿಗೆ ನೀವು ಅಲ್ಲಿ ಸುಳ್ಳು ಹೇಳಿದ್ರು, ಆಯ್ತು ಬಿಡಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು, ಇದಾರೆ ಯಾರು ಇಲ್ಲ ಬಿಡಿ, ಗೌರ್ಮೆಂಟ್ ಎಂಪ್ಲಾಯ್ ಯಾರು ಇಲ್ಲ, ನಾವ್ ಯಾರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಸುಳ್ಳು ಹೇಳಿದ್ರು, ನೀವು ಇಲ್ಲಿ ರಿಟರ್ನ್ ಅಲ್ಲಿ ಸೈನ್ ಹಾಕಿರ್ತೀರಲ್ಲ, ಇದರ ಒಂದು ಕ್ರಾಸ್ ವೆರಿಫೈ, ಅಫ್ಕೋರ್ಸ್ ಕ್ರಾಸ್ ವೆರಿಫೈ ಮಾಡ್ತಾರೆ. ಯಾಕಂದ್ರೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಇಸ್ಕೊಂತಾ ಇದಾರಲ್ಲ ಇವಾಗ. ಜೊತೆಗೆ ನೀವು ರೇಷನ್ ಕಾರ್ಡ್ ಕೂಡ, ಜೊತೆಗೆ ವೋಟರ್ ID ಕೂಡ ಕೊಡ್ಬೇಕು ಇವಾಗಿಂದ. ಸೊ ಇದೇನಾಗುತ್ತೆ, ನೀವು ಸುಳ್ಳು ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ನ ಹಾಕಿದ ತಕ್ಷಣ ನೀವು GST ಪೇರ ಏನು ಅಂತ ಹೇಳಿ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಅದರಿಂದ ನಿಮಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಇದು ನೀವು ಸುಳ್ಳು ಹೇಳಿದ್ರು ಸಿಗಾಕೊಂತೀರಾ. ಸೊ ಸತ್ಯ ಹೇಳಿ ಅಪ್ಲಿಕೇಶನ್ಗೆ ಸೈನ್ ಹಾಕ್ಬಿಟ್ಟು ಕಳ್ಸಿದ್ರೆ ನಿಮ್ಮ ಅಪ್ಲಿಕೇಶನ್ ಓಕೆ ಮಾಡ್ತಾರೆ. ಇಲ್ಲ ಅಂತಂದ್ರೆ ನೀವು ಏನಾದ್ರೂ ಆಗಿರ್ಬೋದು, ಫೈನ್ ಆಗಿರ್ಬೋದು, ಇಲ್ಲ ಜೈಲ್ಗೆ ಹೋಗೋದಾಗಿರ್ಬೋದು, ಎಲ್ಲದಕ್ಕೂ ನೀವು ಸಿದ್ಧ ಆಗ್ಬೇಕು. ಸುಳ್ಳು ಹೇಳೋದಕ್ಕೆ ಹೋಗ್ಬೇಡಿ. ಇದು ಈಗ 3 ಅಪ್ಡೇಟ್ ಬಂದಿರುವಂತದ್ದು. ಮನೆ ಬಾಗಿಲಿಗೆ ಬಂದಾಗ ಡಾಕ್ಯುಮೆಂಟ್ಸ್ ನ ತೋರಿಸಿ ವೆರಿಫೈ ಮಾಡಿ ಈ 3 ಪ್ರಶ್ನೆಗಳಿಗೆ ನೀವು ಕರೆಕ್ಟ್ ಆಗಿ ಉತ್ತರ ಕೊಟ್ಟು ಸೈನ್ ನ ಹಾಕ್ಬೇಕಾಗತ್ತೆ. ಸೈನ್ ಮಾಡಕ್ ಬರಲ್ಲ ಅಂದ್ರೆ ತಮ್ಮ ಇಂಪ್ರೆಷನ್ ತಗೊಂತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂತ 3 ಡಿಕ್ಲರೇಷನ್ ಫಾರಂ ನ ನೀವು ಕಂಪಲ್ಸರಿ ಕೊಡಬೇಕು. ಅಂಡ್ ಆಲ್ಸೋ ಬ್ಯಾಂಕ್ ಡೀಟೇಲ್ಸ್ ಅಂತ ಬಂದಾಗ ನೀವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನೇ ಕೊಡ್ಬೇಕು. ಕೆಲವೊಂದಷ್ಟು ನ್ಯೂಸ್ ಚಾನಲ್ ಏನಂದ್ರೆ SBI ಅಕೌಂಟ್ ಅಲ್ಲೇ ಇರಬೇಕು, SBI ಅಕೌಂಟೇ ಇದ್ರೆ ಮಾತ್ರ ನಮ್ಗೆ ಏನು ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅಂತ ಹೇಳಿ ಒಂದಷ್ಟು ಇದನ್ನ ಹೇಳಿದ್ದಾರೆ. ಆ ತರ ರೂಲ್ಸ್ ಅಲ್ಲ, ಸೇವಿಂಗ್ಸ್ ಅಕೌಂಟ್ ಇರ್ಬೇಕು. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾರೆ, ಅದನ್ನ ಅವ್ರು SBI ಅಂತ ಹೇಳ್ಬಿಟ್ಟಿದ್ದಾರೆ ಅಷ್ಟೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಕೊಡ್ಬೇಕು. ಕರೆಂಟ್ ಬ್ಯಾಂಕ್ ಇರ್ಬೋದು ಅಥವಾ ಇನ್ನೊಂದಿರ್ಬೋದು. ಇಲ್ಲ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದ್ರೆ ಮಾತ್ರ ನೀವು ಗೃಹಲಕ್ಷ್ಮಿಗೆ ಎಲಿಜಿಬಲ್ ಆಗ್ತೀರಾ ಅಂತ ಕೂಡ ವಿಷಯನ ಹೇಳಿದ್ದಾರೆ. ಇದಿಷ್ಟೇ ಅಪ್ಡೇಟ್ ಇರುವಂತದ್ದು. ಸೊ ಬರ್ತಾರೆ, ಇನ್ನು ಅತಿ ಶೀಘ್ರದಲ್ಲಿ ಮನೆಗೆ ಬರ್ತಾರೆ. ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿಯ ಮತ್ತೊಂದು ಯೋಜನೆ ಇತ್ತು ಅಥವಾ ಹೊಸ ಅಪ್ಲಿಕೇಶನ್ಸ್ ಗಳನ್ನ ಮುಂದಕ್ಕೆ ನಡೆಸ್ತಾರೆ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ ಇದೆ ಗೃಹಲಕ್ಷ್ಮಿ ವಿಚಾರವಾಗಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. 31ನೇ ಕಂತಿನ ಹಣದ ಬಗ್ಗೆ ಕೇಳ್ಬೇಡಿ, ಯಾಕಂದ್ರೆ ಸದ್ಯಕ್ಕಂತೂ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಂದ ಮೇಲೆ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.